ಅಳ ಮಂಜಿ ನೋಡ್ದ ಈ ಮನೆಗೆ ಬಂದು ನನ್ನ ಮೇಲೆ ರೇಗಾಡ್ಬಿಟ್ಟು ಹೋದ್ಲು. ಲೇ ಮಂಜಿ ನೀನು ಸುಮ್ಮನೆ ಬಿಡಲ್ಲ. ಮೊದಲು ಆ ಸುಂದ್ರನ ಸರಿಯಾಗಿ ಇಟ್ಬೇಕು ಅನ್ಸುತ್ತೆ. ಈ ನನ್ನ ಮಗನಿಂದನೇ ಎಲ್ಲ ಆಗಿದ್ದು. ನಾನು ಹೇಳ್ಕೊಟ್ಟೆ ಅಂತ ನಾ ಹೇಳ್ಬೇಡ ಕಣೋ ಅಂತ ನಾ ಹೇಳಿದ್ದೀನಿ. ಅದ್ಯಾಕೆ ಬೈಬಿಟ್ನೋ ಏನೋ. ಜಯಮ್ಮ ಜಯಮ್ಮ ಯಾಕೆ ಹಿಂಗೆ ಕುಕ್ಕಣಿದ್ಯಾ? ಸಪ್ಪಗೆ ಏನಾಯ್ತೆ? ಉಂಡೇನಿ ಅಲ್ಲೇನೆ? ಏನಿಲ್ಲ, ಸಪ್ಪಗೆ ಏನಿಲ್ಲ, ಸುಮ್ಮನೆ ಕುಂತಿದ್ದೀನಿ. ದಿನ ಕುಕ್ಕಣಂಗೆ ಕುಕ್ಕೊಂಡಿದ್ದೀನಿ. ನನ್ಗೆ ಯಾಕೆ ಹೊಟ್ಟಸಿಲ್ಲ, ಆಮೇಲೆ ಹೋಗ್ತೀನಿ. ನೀನು ಹೋಗಿ ಉಣ್ಣೋಗಿ ಹೋಗಿ. ನಿನ್ಗೆ ಹಸ್ತಿದ್ರೆ ನಿನಗೆ ಯಾಕೆ ಹೊಟ್ಟಸ್ತಿಲ್ಲ, ಯಾಕೆ ಸಿಟ್ಟು ಬಂದೈತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ ಜಯಮ್ಮ. ಪಾಪ ನೀನು ಮುದ್ದಿನ ಸೊಸೆ, ನೀನು ತಂದು ಹುಡುಕಿ ಮಾಡಿರೋ ತಂದಿರೋ ಸೊಸೆ ನಿನಗೇ ಗೌರವ ಕೊಡಲಿಲ್ಲ, ನಿನಗೇ ಬೆಲೆ ಕೊಡಲಿಲ್ಲ. ಬಾಯಿಗೆ ಬಂದಂಗೆ ಬೈದು ಬಿಟ್ಲು. ಮನೆಯಿಂದ ಬೇರೆ ಆಚೆಗೆ ಹಾಕವಳೆ, ಅದಕ್ಕೆ ನಿನಗೆ ಸಿಟ್ಟು ಅಲ್ವೇ? ಸುಂದ್ರನ ಹತ್ರ ಏನೋ ಹೇಳಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಏನೇನೋ ಸುಳ್ಳು ಹೇಳ್ಕೊಟ್ಟೆ ಅವನಿಗೆ. ಆದರೆ ಆ ಪೆದ್ನನ ಮಗ ಸುಂದ್ರ ಎಲ್ಲ ಹೋಗಿ ಎಂಟಿತಾಗೆ ನಿಜ ಹೇಳೇನೆ. ನೋಡು, ನಿನ್ನ ಮಗಂತಾಗೆ ನಿನಗೆ ಬೆಲೆ ಇಲ್ಲ. ನಮ್ಮ ಸುಂದ್ರಂತಾಗೂ ಅರ್ಥ ಮಾಡ್ಕ್ಯ. ನಿನ್ನ ಸೊಸೆ ಮಕ್ಕಳು ಎಲ್ಲನ ಹೆಂಗೆ ನೋಡ್ತಾ ಇದ್ದಾರೆ ಅಂತನ. ಅಲ್ಲ, ಹೋದ್ರೆ ಹೋಗ್ಲಿ, ನಮ್ಮ ಸುಂದ್ರ ಏನೋ ಪೆದ್ದ, ಅವನು ಹೇಳವನೇ ಅನ್ಕೋಬೋದು. ಆದರೆ ನೀನು ಹುಡುಕ್ ತಂದಿರೋಂಥ ಸೊಸೆ, ಮುದ್ದಿನ ಸೊಸೆ, ನೀನು ಅವ್ರಿಗೋಸ್ಕರನ ಮನೆಯಾಗೆಲ್ಲ ಜಗಳ ಮಾಡಿ ಬೇರೆ ಕೊಡಿಸಿ ಬೇರೆ ಮನೆ ಮಾಡಿ ಅವ್ರನ್ನ ಅಲ್ಲಿ ಕರ್ಕೊಂಡೋದೆ ಸುಂದ್ರನು ಮಂಜಿನು. ಆದರೆ ಕೊನೆಗೆ ಏನಾಯ್ತು? ನಾನು ಆ ಮನೆಗೆ ಹೋಗ್ತೀನಿ, ಇಲ್ಲಿರಲ್ಲ, ನನಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂತ ಹೋದೆ. ಕೊನೆಗೆ ಈ ಮನೆನೇ ಗತಿ ಆಯ್ತಲ್ಲೇ ಜಯಮ್ಮ ನಿನಗೆ. ಅಯ್ಯೋ, ಇದಕ್ಕೆಲ್ಲ ಕಾರಣ ಮಂಜಿ ಅಳಾದಳು. ನೋಡ್ದ ಈ ಮುದುಕಿ ಇದಕ್ಕೆ ಕಾಯ್ತಿದ್ಲು ಅನ್ಸತ್ತೆ ಆಡ್ಕೆ ಮಕ್ಕೆ. ಥೂ, ಈಗ ನನಗೆ ಆ ಮನೆಗೆ ಹೋಗೋಕ್ಕೂ ಆಗ್ತಿಲ್ಲ, ಈ ಮನೆಗೆ ಇರೋಕ್ಕೂ ಆಗ್ತಿಲ್ಲ ಅನ್ನಂಗಾಯ್ತು. ಹೋಗಿ ಈ ವಾಪಸ್ ಬಂದಿದ್ದಕ್ಕೆ ನನಗೆ ಎಷ್ಟು ಅವಮಾನ. ಆ ಶ್ರೀದೇವಿನೂ ನನ್ನ ಒಂಥರ ತಮಾಷೆಯಾಗಿ ನೋಡ್ತಾಳೆ. ನನಗೆ ಮೇಲೆ ಒಂದಿಟ್ಟು ಗೌರವನೇ ಇಲ್ಲ. ಮೊದಲು ಎಷ್ಟೋ ಒಂದಿಟ್ಟು ಭಯ ಭಕ್ತಿ ಇತ್ತು, ಈಗ ಒಂಥರ ಏನೋ ಒಂಥರ ನೋಡ್ತಾಳೆ. ನಾನು ಯಾರೋ ಬೇರೆ ಹೇಳೋಮ್ಮಂಗೆ. ನಾನು ಈ ಮನೆ ಬಿಟ್ಟು ಹೋಗಿ ತಪ್ಪು ಮಾಡಿದೆ. ಏನೋ ಆ ಸುಂದ್ರನು ಮಂಜಿನೂ ಉದ್ಧಾರ ಮಾಡೋಣ ಅಂತ ಹೋದೆ. ಅವರಿಬ್ಬರು ಸೇರ್ಕೊಂಡು ನನಗೆ ಅವಮಾನ ಮಾಡಿ ಮನೆ ಬಿಟ್ಟು ಓಡಿಸ್ಬಿಟ್ರಲ್ಲ ನಮ್ಮ ಸುಂದ್ರ. ನನ್ನ ಮಗ ಅದ್ಯಾಕೆಲ್ಲ ಹೇಳ್ದ, ಎಲ್ಲ ಸತ್ಯನ ಹೇಳ್ಬಿಟ್ಟ, ನಾನು ಹೇಳ್ಕೊಟ್ಟಿದ್ದೀನಿ ಅಂತನ. ಥೂ, ಏನು ಮಾಡಲಿ? ಸುಂದ್ರನಿಗೆ ಮೊದಲು 4 ಬಿಟ್ಟು ಕೇಳಬೇಕು, ಯಾಕೋ ಹೇಳ್ದೆ ಇರೋ ಸತ್ಯನ ಅಂತಾನ. ಇರು, ಈಗಲೇ ಹೋಗ್ತೀನಿ. ಜಯಮ್ಮ ಜಯಮ್ಮ, ಏನು ಯೋಚನೆ ಮಾಡ್ತಾ ಇದ್ಯಾ? ನಡಿ ಒಳಿಕೆ ಕುಂಬಾನ. ಅತ್ತೆ, ಸುಮ್ಮನೆ ಹೋಗ್ತೀಯ ನೀನು? ಸುಮ್ಮನೆ ನನ್ನ ತಲೆ ತಿನ್ಬೇಡ, ನನಗೆ ಹೊಟ್ಟೆ ಹಶ್ವಾಗಿಲ್ಲ. ನಾನು ಆಮೇಲೆ ಊಟ ಮಾಡ್ತೀನಿ, ನೀನು ಹೋಗಿ ಊಟ ಮಾಡಂಗಿದ್ರೆ ಹೊಟ್ಟೆ ಹಸ್ತಿದ್ರೆ. ನಿನಗೆ ಯಾಕೆ ನನ್ನ ಹೊಟ್ಟೆ ಚಿಂತೆ? ಅಯ್ಯೋ, ಏನೋ ಇಟ್ಟತ್ತಾದ್ರೂ ಉಂಡಿಲ್ವಲ್ಲ, ಉಂಬ್ಲಿ ನನ್ನ ಸೊಸೆ ಚೆನ್ನಾಗಿರ್ಲಿ ಅಂತ ನಾನು ಹೇಳಿನಮ್ಮ. ಬಿಡು, ಉಂಬಿದ್ರೆ ನನಗೇನಂತೆ. ಈ ಮುದುಕಿದೊಂದು ಕಾಟ ಈ ಮನೆಗೆ ಈ ಮುದುಕಿದು ಆ ಶ್ರೀದೇವಿ ಮಕ್ಕ ನೋಡೋಕ್ಕಾಗಲ್ಲ ಅಂತ ಆ ಮನೆಗೆ ಹೋದ್ರೆ ಅಲ್ಲಿ ಆ ಮಂಜಿ ಲೌಡಿ ನನ್ನೇ ಮನೆ ಬಿಟ್ಟು ಓಡಿಸ್ಬಿಟ್ಲಲ್ಲ. ಏನಾರ ಮಾಡಿ ಅವಳಿಗೆ ಬುದ್ಧಿ ಕಲ್ಸೋಣ ಅಂತೇಳಿ ನಮ್ಮ ಸುಂದ್ರನ ಎತ್ಕಟ್ಟಿದೆ. ಈ ಸುಂದ್ರ ನನ್ನ ಮಗ ಎಲ್ಲ ಬಾಯಿ ಬಿಟ್ಟವನಲ್ಲ, ನಾನು ಹೇಳಿದ್ದೆಲ್ಲನ. ಥೂ. ಅತ್ತೆ ಅತ್ತೆ, ಯಾಕತ್ತೆ ಇಷ್ಟೊತ್ತು ಊಟ ಮಾಡ್ದಂಗೆ ಇಲ್ಲಿ ಕುತ್ಕೊಂಡಿದ್ದೀರಾ? ಬರ್ರಿ, ಅಜ್ಜಿ ಕರೆದ್ರು ಬರ್ಲಿಲ್ವಂತೆ ಒಳಿಕೆ. ಬಾರತ್ತೆ, ಊಟ ಮಾಡಿವಂತೆ, ಬಾ. ಅತ್ತೆ, ಏನೋ ಆಗಿದ್ದಾಗೋಯ್ತು. ಏನೋ ಮಂಜಿ ಬಂದು ಬೈದೋದ್ಲು, ನಿಮ್ಗೆ ಅವಮಾನ ಆಯ್ತು ಅಂತಾನ ಹಿಂಗೆ ಊಟ ಬಿಟ್ಟು ಕುತ್ಕೊಂತಾರ? ಬರ್ರಿ ಹೋಗ್ಲಿ, ಈ ಮನೆಗೆ ಇರ್ತಿರಲ್ಲ, ನಾವೇ ಚೆನ್ನಾಗಿ ನೋಡ್ಕೊಂತೀವಿ. ಏಯ್ ಶ್ರೀದೇವಿ, ಹೋಗು, ಆ ಮುದುಕಿ ಏನೋ ಹೇಳ್ತು ಅಂತಾನ ಇವಳೊಬ್ಳು ಬಂದ್ಲು ಬೇರೆ. ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಹೋಗ್ರಿ ಸುಮ್ಮನೆ. ನಾನು ಉಂಬಂಗಿದ್ರೆ ನಾನೆಲ್ಲನ ಉಂಬ್ತೀನಿ. ನಾನೇನೇನು ಊಟ ಬಿಟ್ಟು ಕುಕ್ಕಮ್ಮಲ್ಲ ಯಾತ್ಕೊನು. ನಾನು ಯಾವ್ರಿಗೂ ಎದ್ರಕಮ್ಮ ಅಂತಾಳಲ್ಲ. ಈ ಜಯಮ್ಮ ಅಂದ್ರೆ ಏನು ತಿಳ್ಕೊಂಡಿದ್ಯಾ? ಅಲ್ಲ, ಗೊತ್ತು ಬಿಡಿ, ನೀವು ಯಾರು ಏನು ಎತ್ತ ಅಂತಾನ. ಆದ್ರೆ ಊಟ ಮಾಡ್ಬರ್ರಿ ಅಂತ. ಹೋಗ್ತೀಯ ಇಲ್ವೇ? ಹೋಗು ಸುಮ್ಮನೆ. ಆಯ್ತು ಬಿಡಿ, ಊಟ ಮಾಡಿದ್ರೆ ನನಗೇನಂತೆ, ಹೋಗ್ತೀನಿ. ಇಂಥ ಮೂದೇವಿ ಅಂತವರೆಲ್ಲ ನಾನು ನಾಡ್ಕೆ ಮಂಗಾಯ್ತಲ್ಲ ಇವತ್ತು. ಎಲ್ಲದಕ್ಕೂ ಕಾರಣ ಆ ಸುಂದ್ರನೇ. ಸುಂದ್ರ ಮನೆಯಾಳ ಎಲ್ಲಿದ್ಯೋ ಬತ್ತಿ ನೀರು ನಿನಗೆ ಮಾಡ್ತೀನಿ. ಇಲ್ಲೇ ಹೋಗ್ತಾ ಇದ್ದಾನೆ, ಇಲ್ಲ ಹೊಲ್ತಕ್ಕೆ ಹೋಗ್ತಾನೆ. ಇರು, ಇವನಿಗೆ ಸರಿಯಾಗಿ 4 ಬೇಗಿದ್ದೀನಿ. ನಾನು ಹೇಳಿದ್ದೇನು, ಇವನು ಮಾಡಿದ್ದೇನು? ನಾನು ಮಂಜಿ ಹತ್ರ ನಾನು ಹಿಂಗೆ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬೇಡ ಕಣೋ ಅಂತಾನ ಹೇಳಿದ್ದೀನಿ. ಆದ್ರೂ ಹೋಗಿ ಎಲ್ಲನ ಇದ್ದಿದ್ದಂಗೆ ಹೇಳವನು. ಸತ್ಯ ಚಂದ ತುಂಡು ಅಮ್ಮಂಗೆ ಇವನು. ದರಿದ್ದವನು. ಹೊಲ್ದಕ್ಕೆ ಹೋಗಿ ನೀರು ಎಲ್ಲಿಗೆ ಹೋಗ್ತವೆ ಅಂತಾನ ನೋಡ್ಬೇಕು. ಜಲ್ದಿ ಜಲ್ದಿ ಹೋಗ್ತೀನಿ. ಏ ಸುಂದ್ರ, ಸುಂದ್ರ ನಿಂತ್ಕೊಳ್ಳೋ. ಏನಮ್ಮ, ನಾನು ನೀರಿಗೆ ಕಕ್ಕೋಬೇಕು. ಆಲೆ ಕರೆಂಟ್ ಬಂದೈತೆ, ಅದಕ್ಕೆ ನೀರು ಎಲ್ಲಿಗೆ ಹೋಗ್ತಾ ಇದೆ ಅಂತ ನಾನು ನೋಡೋಗಂತ ಮಂಜಿ ಹೇಳಿದ್ಲು. ಹೋಗ್ತಾ ಇದ್ದೀನಿ ಹೊಲ್ತಕ್ಕೆ. ನೀನು ಬತ್ತೀಯಮ್ಮ ಹೊಲ್ತಕ್ಕೆ?
ಕಪಾಳಕ್ ಬಾರಿಸ್ತೀನಿ ನೋಡು. ಮಂಜಿ ಹೇಳದಂತೆ ಇವನು ಹೋಗ್ತಾ ಇದ್ದಾನಂತೆ. ಏಯ್ ದಡ್ಡ, ನಾನೇನೋ ಹೇಳಿದ್ದು ನಿನಗೆ? ಏನ್ ಹೇಳಿದ್ದೆ? ನೀನೇನ್ ಮಾಡಿದ್ಯಾ? ಏನ್ ಹೇಳಿದ್ದೆ? ಏನ್ ಹೇಳಿದ್ದೆ? ಇವನಿಗೆ ನೆನಪಿಲ್ವೇನೋ ಹೇಳಿದ್ದು ಅಲ್ವೋ? ನೀನು ಗಂಡ, ನೀನ್ ಹೇಳ್ದಂಗೆ ನೀನ್ ನೆಂತಿ ಕೇಳ್ಬೇಕು, ನೆಂತಿ ಹೇಳ್ದಂಗೆ ನೀನ್ ಕೇಳಬಾರ್ದು ಅಂತ ಹೇಳಿದ್ದೆ ತಾನೇ ನಾನು? ಅಯ್ಯ ಬಿಡಮ್ಮ ಹೋಗ್ಲಿ, ಯಾರಾದ್ರೂ ಹೇಳೇಳು ಯಾರಾದ್ರೂ ಕೇಳೇಳು, ಈಗ ಏನಾತು? ಯೋ ದಡ್ಡ, ನೀನು ಮನೆ ಯಜಮಾನ ಆಗ್ಬೇಕೋ ಬೇಡ್ವೋ? ನಿಮ್ಮ ಅಪ್ಪ ಏನಂಗ್ ನೀನು ದೊಡ್ಡ ಮನುಷ್ಯ ಅಂತ ಅನ್ನಿಸ್ಕೋಬೇಕು. ಹಂಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ತಾನೇ? ನಿನ್ನ ಹೆಂಡತಿನ ಕೇಳು, ನೀನ್ ಯಜಮಾನಿಕೆ ಮಾಡು, ನೀನ್ ಹೇಳ್ದಂಗೆ ಕೇಳಂಗಿಕ್ಕ ಅಂತ ಹೇಳ್ಕೊಟ್ಟಿದೀನಿ. ಆದ್ರೆ ನಿನ್ನ ಹೆಂಡತಿ ತಕ್ಕ ಹೋಗಿ ಅಮ್ಮ ಹೇಳ್ತು ಇದನ್ನೆಲ್ಲನ ಅಂತನ ಹೇಳಿದ್ಯೇನೋ? ಯಾಕೋ ಹೇಳ್ದೆ? ನಾನು ಹೇಳಿಕೊಟ್ಟಿದ್ದೀನಿ ಅಂತನ ಹೇಳ್ಬೇಡ ಅಂತನ ನಾನು ಹೇಳಿದ್ದೆ ತಾನೇ ನಿನ್ಗೆ? ಯಾಕೋ ಹೇಳ್ದೆ ಮಂಜಿಗೆ? ನೀನೇನೋ ಹೇಳ್ಬೇಡ ಅಂತ ಹೇಳಿದ್ದೆ ನಾನು ಅಮ್ಮ, ಹೇಳಿರ್ಲಿಲ್ಲ ಅವಳಿಗೆ ಮಂಜಿಗೆ. ಆದ್ರೆ ಏನೋ ಒಂದು ಮಾಡ್ಕೊಡ್ತೀನಿ ಅಂತ ಹೇಳಿಲ್ಲ, ಅದಕ್ಕೆ ಎಲ್ಲ ಹೇಳ್ದೆ. ಏನ್ ಮಾಡ್ಕೊಡ್ತೀನಿ ಅಂದಿದ್ಲು? ಕರ್ಜಿಕಾಯಿ ಕಣಮ್ಮ. ಇದೆಲ್ಲ ನಿನಗೆ ಯಾರು ಹೇಳ್ಕೊಟ್ರು ಅಂತ ಹೇಳು, ನಾನು ಕರ್ಜಿಕಾಯಿ ಮಾಡ್ಕೊಡ್ತೀನಿ ನಿನಗೆ, ತಿನ್ವೆ ಅಂತ ಎಷ್ಟು ಬೇಕಾ ಇಷ್ಟ ಅಂತಂದ್ಲ. ಅದಕ್ಕೇನೆ ಅಮ್ಮನೇ ಎಲ್ಲ ಹೇಳ್ಕೊಟ್ಟಿದ್ದು. ಹಿಂಗೆ ಇರಬೇಕು ನೀನು ಯಜಮಾನಿಕೆ ಮಾಡಬೇಕು, ನೀನು ಹೆಂಡತಿಗೆ ಒಯ್ಬೇಕು ಅಂತ ಹೇಳ್ಕೊಡ್ತು ಅಮ್ಮಯ್ಯ ಅಂತ ನಾನೇ ಎಲ್ಲ ಹೇಳ್ದೆ. ಕರ್ಜಿಕಾಯಿ ಮಾಡಿದ್ಲು ಅಮ್ಮ, ತಿಂದೆ ಚೆನ್ನಾಗಿದ್ವು, ನಿನ್ಗೆ ಬೇಕೆ? ಅಯ್ಯೋ ದೇವ್ರೇ, ಕರ್ಜಿಕಾಯಿ ಕೊಡ್ತೀನಿ ಅಂದಿದ್ಕೆ ಎಲ್ಲ ಬಾಯ್ ಬಿಟ್ಟೈತಲ್ಲಪ್ಪ ಈ ಪೆದ್ ಮಗಂದು. ನಾನು ಹೋಗಿ ಇವನಿಗೆ ಹೇಳ್ಕೊಡ್ತೀನಲ್ಲ ಹೋಗಿ. ಹೋಗಟ್ಟ, ನನಗೆ ಬುದ್ಧಿ ಇಲ್ಲ. ಅಯ್ಯೋ ಪೆದ್ ಮಗನೇ ಕರ್ಜಿಕಾಯಿ ಎಂದು ತಿಂದಿಲ್ಲ ಅನ್ನಂಗೆ ಕರ್ಜಿಕಾಯಿ ಮಾಡ್ಕೊಡ್ತೀನಿ ಅಂದ ತಕ್ಷಣ ಎಲ್ಲ ಇರೋ ಸತ್ತಿ ಇದ್ದಂಗೆ ಹೇಳ್ಬಿಟ್ಟಿದ್ಯಲ್ಲ. ಅವಳು ಬಂದು ನನ್ನ ಮೇಲೆ ರೇಗಾಡ್ತಾ ಇದ್ದಾಳೆ. ಅಲ್ಲಿ ಬಂದು ಶ್ರೀದೇವಿ ಎದುರಿಗೂ ನಿಮ್ಮ ಅಜ್ಜಿ ಎದುರಿಗೂ ಎಲ್ಲನ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಬಿಡ್ತೀನಿ ನೋಡಿ ಇವಾಗ. ಹೋಗ ಮತ್ತ ನೀನಂತೂ ಏನು ಮಾಡ್ಕೊಡಲ್ಲ ಬಿಡು. ಇವಾಗ ಹೆಂಗ ಮಂಜಿ ನಾನು ಇಬ್ಬರೇ ಇದೀವಲ್ಲ, ನನ್ಗೇನೇನು ಬೇಕಾ ಎಲ್ಲನ ತಿಂಡಿ ಮಾಡ್ಕೊಡ್ತಾಳೆ. ತಿಂಬಕ್ಕೆ ಅಮ್ಮ, ನೀನು ಯಾಕೆ ಮನೆ ಬಿಟ್ಟು ಅದೇ? ನೀನು ಅಲ್ಲೇ ಇದ್ದಿದ್ರೆ ನೀನು ಎಲ್ಲ ತಿನ್ಬೋದಾಗಿತ್ತ. ಕಜ್ಜಿಕಾಯಿ, ಒಬ್ಬಟ್ಟು, ಪಾಯಸ, ಆಮೇಲೆ ಇದು ಎಂಥದ್ದು ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಮಾಡಿದ್ಲು ಅಮ್ಮ. ನೀನು ಇದ್ದಿದ್ದು ಎಲ್ಲ ತಿನ್ಬೋದಾಗಿತ್ತು. ಪೆದ್ ನನ್ ಮಗನೇ ನಾನು ತಿಂಬಕಾಯಿ ಅಲ್ಲಿರ್ಬೇಕಾಗಿತ್ತಂತೆ. ಅವಳ ಹತ್ರ ಮಕ್ಕ ಕುಗಿಸ್ಕೊಂಡು ಇನ್ನಾನ ಅವತ್ತು ಕೇಳಕ್ಕಿಲ್ವೇನೋ? ಬ್ಯಾಗ್ ತೆಗೆದು ಹೊರಕ್ಕೆ ಎಸ್ಲಲ್ಲ ಅವಳು. ಅವತ್ತು ನಮ್ಮಮ್ಮನ ಯಾಕೆ ಮನೆಯಿಂದ ಆಚೆ ಕಳಿಸ್ತೀಯ, ನೀನು ಹೋಗು ಅಂತಾನ ಹೇಳ್ಬೇಕು ತಾನೆ? ಅವತ್ತಂತೂ ಹೇಳಿಲ್ಲ. ನಾನು ಇನ್ನೊಂದು ದಿವಸದಾಗೆ ಬಂದು ಹೇಳ್ಕೊಟ್ಟೆ ತಾನೆ, ನೀನ್ ಹೆಂಡ್ತಿನ ಮನೆಯಿಂದ ಆಚೆ ಓಡಿಸು, ನೀನು ಹೇಳ್ದಂಗೆ ಕೇಳಂಗೆ ಇಕ್ಕ ನಮ್ಮಮ್ಮನ ಕರ್ಕೊಂಬ ಅಂತಾನೆ ಹೇಳು ಅಂತಾನ ಹೇಳಿದೀನಿ. ಎಲ್ಲ ನಮ್ಮಮ್ಮನೇ ಹೇಳ್ಕೊಡ್ತು ಅಂತಾನೆ ಹೇಳವನಿ ಕರ್ಜಿಕಾಯಿ ಆಚೆಗೋಸ್ಕರನ. ಪೆದ್ ನನ್ನ ಮಗನೇ, ಹೋಗಿ ನಾನು ನಿನಗೆ ಅಂತ ಗೈಯಾಳಿನ ತಗೊಂಬಂದು ಮದುವೆ ಮಾಡಿನಲ್ಲೂ ನಿಮ್ಮ ಅಪ್ಪನೂ ನಿಮ್ಮ ಅಜ್ಜಿನೂ ಎಲ್ಲಾರನ್ನೂ ಎದುರಾಕೊಂಡು. ಆದ್ರೆ ಇವತ್ತು ನನ್ನೇ ಮನೆ ಬಿಟ್ಟು ಕಳಿಸ್ತೀರಾ ಇಬ್ರು ಸೇರ್ಕೊಂಡು? ಏನೋ ಪೆದ್ದ? ಯಪ್ಪ ಬಿಡಪ್ಪ ಯಮ್ಮ, ಯಾಕಮ್ಮ ಒದಿತಾ ಇದೀಯ? ನಾನು ಏನಮ್ಮ ಮಾಡಿದೆ? ನೀನೇ ತಾನೇ ಹಂಗೆ ಹೇಳ್ಕೊಟ್ಟಿದ್ದು, ನೀನು ಹೇಳ್ದಂಗೆ ಹೇಳ್ದೆ. ನಾನೇ ಸುಳ್ಳು ಹೇಳಿದ್ದೀನಿ? ಇರೋ ನಿಜಾನೇ ತಾನೇ ಹೇಳಿದ್ದು, ನೀನೇ ತಾನೇ ಎಲ್ಲ ಹೇಳ್ಕೊಟ್ಟಿದ್ದು ಹಂಗಂತಾನ. ಈಗ ನೋಡಿದ್ರೆ ಯಾಕೆ ಹೇಳ್ದೆ ಅಂತ ಒದಿತೀಯಲ್ಲ. ಬಿಡಮ್ಮ ಯಮ್ಮ, ಬಿಡಮ್ಮ, ಕೂದಲು ಉರಿತಾವೆ. ಉರಿಬೇಕು ನನ್ನ ಮಗನೇ. ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಇರಬೇಕು. ನೀನು ನಿನ್ನ ಹೆಂಡ್ತಿನು ಹೋಗಿ ಸರಿಯಾಗಿ ಬಾರಿಸಿ ಹೋಗಿ ನಮ್ಮಮ್ಮನ ಕರ್ಕೊಂಬ. ಇಲ್ಲ ಅಂದ್ರೆ ನೀನು ಈ ಮನೆಗೆ ಇರಬೇಡ ಅಂತಾನ ಹೇಳ್ಬೇಕು ಇವತ್ತು. ಗೊತ್ತಾಯ್ತಾ? ಬಿಡಮ್ಮ, ಆತು ನಿನ್ನ ಮಾತು ಕೇಳ್ತೀನಿ ಬಿಡಮ್ಮ, ಹೇಳಲ್ಲ ಅವಳಿಗೆ. ಯಮ್ಮ ಬಿಡಮ್ಮ, ಒಯ್ಬೇಡ. ಅತ್ತೆ, ಯಾಕೆ ಅವ್ರನ್ನ ಹಂಗಿಡ್ಕೊಂಡು ಒದಿತಾ ಇದ್ದೀರಾ? ತೆಗಿರಿ ಕೈನ, ತೆಗಿರಿ ಅತ್ತೆ. ಏನತ್ತೆ, ಯಾಕೆ ಅವ್ರನ್ನ ಹೆಂಗಿಡ್ಕೊಂಡು ಒದಿತಾ ಇದ್ಯಾ? ಏನ್ರಿ ನಿಮ್ಮಮ್ಮ ಒದಿತಾ ಇದ್ರೆ ಸುಮ್ಮನೆ ಒದಿಸ್ಕೊಂತ ಇದ್ದೀರಲ್ಲ? ನನ್ನ ಮಗನ್ ನಾನು ಒದಿತೀನಿ, ಏನು ಅವನು ತಿರುಗಿಸಿ ನನ್ನ ಒದಿಬೇಕು ಅಂತ ಹೇಳ್ಕೊಡ್ತಾ ಇದೆಯೋ ಹೆಂಗೆ? ನಾನೇನು ಒದಿ ಅಂತ ಹೇಳ್ಕೊಡ್ತಾ ಇಲ್ಲ. ನೀವ್ ಯಾಕೆ ಅವ್ರನ್ನ ಒದಿತಾ ಇರೋದು? ಏನ್ ಮಾಡಿದ್ರು? ಏನ್ ತಪ್ಪು ಮಾಡಿದ್ರು? ಅಯ್ಯೋ ಏನೋ ತಪ್ಪು ಮಾಡವನೇ, ಅದಕ್ಕೆ ಒದಿತಾ ಇದ್ದೀನಿ. ನೀನ್ ಯಾವಳೆ ಕೇಳಕ್ಕೆ? ನಾನು ತಾಯಿಯಾಗಿ ಅವನ್ನ ಒದಿಯಕ್ಕೆ ಅಧಿಕಾರ ಐತೆ, ಒದಿತಾ ಇದ್ದೀನಿ. ನೀನ್ ಯಾವಳು ಅದನ್ನೆಲ್ಲ ಕೇಳಕ್ಕೆ? ಒದಿಬೇಡ ಅಂತ ಹೇಳಕ್ಕೆ ನೀನ್ ಯಾವಳು? ಮುಚ್ಕೊಂಡು ಹೋಗು. ನೋಡಿಯತ್ತೆ, ನೀವು ತಾಯಿಯಾಗಿ ಒದಿಯಕ್ಕೆ ಅಧಿಕಾರ ಐತಿ, ಆದ್ರೆ ದೊಡ್ಡವರಾದ್ಮೇಲೆ ಮದ್ವೆ ಆದ್ಮೇಲೂ ಒದಿಯಕ್ಕೆ ಯಾವ್ದೇ ನಿಮ್ಗೆ ಹಕ್ಕಿರಲ್ಲ. ಹೆಂಡತಿ ಮುಂದೆ ಹಿಂಗೆಲ್ಲ ನಾವು ಒದಿತೀರಲ್ಲ, ಮಗುನ ನಾಚಿಕೆ ಆಗಲ್ವಾ ನಿಮ್ಗೆ? ಇಷ್ಟು ದೊಡ್ಡ ಮಗುನ ಒದಿಯೋದಿಕ್ಕೆ ಹಿಂಗೆ? ಚಿಕ್ಕ ಮಕ್ಕಳಾದ್ರೆ ಒದ್ದು ಬುದ್ಧಿ ಕಲಿಸ್ರಿ. ಏನಾದ್ರು ತಪ್ಪು ಮಾಡಿದಾಗ ಮದ್ವೆ ಆದ್ಮೇಲೂ ಯಾರು ಒದಿಬಾರ್ದು, ತಂದೆ ತಾಯಿ ಆದವರು. ಅದು ಯಾಕೆ? ಏನ್ ತಪ್ಪು ಮಾಡಿದ್ದಾರೆ ಅವರು? ಯಾಕೆ ಒದಿತಾ ಇದ್ದೀರಾ ಅದನ್ನ ಹೇಳಿ. ಏಯ್, ಅದು ನಾನು ನಿನ್ನ ಹತ್ರ ಹೇಳೋಂತ ಅವಶ್ಯಕತೆ ನನಗಿಲ್ಲ. ನೀನು ಮಾತಾಡಬೇಡ, ನೀನು ಮುಚ್ಕೊಂಡು ಹೋಗು. ನೀನ್ ಎಂತ ಗಯ್ಯಾಳಿ ಅಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಏನೋ ಬಡವ್ರ ಮನೆ ಮಗಳು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ಬಿಡು ಹೋಗ್ಲಿ ಅಂತ ಹೇಳಿ
ನನ್ನ ಮಗುಗೆ ಮದುವೆ ಮಾಡ್ಕೊಂಬಂದೆ. ನಾನು ಯೋಚನೆ ಮಾಡಿದ್ರೆ ಶ್ರೀಮಂತರ ಮನೆಗೇನೆ ಏನ್ ತರ್ಬೋದಾಗಿತ್ತು. ಏನೋ ಒಳ್ಳೆ ಹುಡುಗಿ ಬಿಡು. ನಮ್ಮ ಸುಂದ್ರಗುನು ಅಷ್ಟು ಬುದ್ಧಿ ಇಲ್ಲ, ಇವಳಾದ್ರೂ ಬುದ್ಧಿವಂತೆ ಆಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾಳೆ ಅಂತ ನಾನು ನಿನ್ನ ಮದುವೆ ಮಾಡ್ಕೊಂಡ್ರೆ ನೀನು ನನ್ನ ಮೇಲೇನೆ ದಬ್ಬಾಳಿಕೆ ಮಾಡ್ತೀನಿ, ನನ್ನೇ ಮನೆಯಿಂದ ಆಚೆಗೆ ಹಾಕ್ತೀನಿ. ಐತೆ ಕಣೆ ನಿನ್ಗೆ ಮಂಜಿ, ಐತೆ ನಿನಗೆ ಇನ್ನನ. ಇಷ್ಟೇ ಅಲ್ಲ, ನೋಡ್ತಾ ಇರು. ಯಮ್ಮ ಯಾಕೆ ಮಂಜಿನ ಬೈತಾ ಇದೆಯಾ? ಸುಮ್ಮನೆ ಹೋಗು. ನೀನು ಸುಮ್ಮನೆ ನನ್ನ ಒದ್ಯಾಕೆ ಬತ್ತೀಯ. ಇನ್ಮೇಲೆ ನಾನು ನಿನ್ನ ಮಾತು ಕೇಳಲ್ಲ, ಯಾತು ಕೇಳಲ್ಲ. ಗೊತ್ತಪ್ಪ, ಗೊತ್ತು. ಮದ್ವೆ ಆದ್ಮೇಲೆ ಗಂಡ್ಮಕ್ಳು ಬಾಳ ಇಷ್ಟ. ಗಂಡ್ಮಕ್ಳು ಬಾಳ ಹೆಂಡ್ತಿರ್ ಬಂದ ತಕ್ಷಣ ಮಗಳಿಗೆ ತಾಯಿರ ಮಾತು ಕೇಳಲ್ಲ ಅಂಬದ್ ನನಗೆ ಗೊತ್ತೈತಿ. ಕೇಳಬೇಡ, ಹೋಗು. ನಿನ್ಗೂನು ಒಂದಲ್ಲ ಒಂದ್ ದಿವಸ ಗೊತ್ತಾಗುತ್ತೆ. ಇವ್ರ ಹತ್ರ ಏನ್ ಮಾತಾಡ್ಕೊಂಡು ನಿಂತಿದ್ಯಾ? ಅಲ್ಲಿ ನೀರು ಯಾವ ಕಡೆಗೆ ಹೋಗ್ತಾವೆ ಅಂತ ನಾನು ನೋಡೋಗ್ರಿ. ನಡೀರಿ, ಬೇಗ ಹೋಗೋಣ. ಸರಿ ಬಾರೆ ಮಂಜಿ, ಹೋಗೋಣ. ನೋಡ್ದ ಈ ಪೆದ್ದನ್ನ ಹೆಂಡ್ತಿ ಹೇಳಿದ ತಕ್ಷಣ ಹೆಂಗ್ ಓಡ್ತಾ ಇದ್ದಾನೆ. ಅಯ್ಯೋ, ನಾನು ಈ ಪೆದ್ದನ್ಗೆ ಮದ್ವೆ ಮಾಡಿ ತಪ್ಪು ಮಾಡಿದೆ. ಹಂಗೆ ಬಿಡ್ಬೇಕಾಯ್ತಿ ನನ್ನ ಮಗುನ ಮದ್ವೆ ಮಾಡ್ದಂಗೆ. ಅವಾಗ ನಾನು ಮಾತು ಕೇಳೋನು. ಇವತ್ತು ನೋಡು ಅವಳು ಮಾತು ಕೇಳ್ತಾ ಇದ್ದಾನೆ. ಹೋಗು ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.